ನಮಸ್ಕಾರ. ಒಂದು ಕ್ಷಣ ಯೋಚಿಸಿ. ಪಾಂಡವರು ವಾರಣಾವತದ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದ್ರು ಅಂತಲೇ ಇಡೀ ಹಸ್ತಿನಾಪುರ ನಂಬಿತ್ತು. ಆದ್ರೆ ದಿಢೀರ್ನೆ ಅವರು ಬದುಕಿದ್ದಾರೆ ಅನ್ನೋ ಸುದ್ದಿ ಬಂದ್ರೆ ಬರೀ ಬದುಕಿದ್ದಲ್ಲ, ಹಿಂದೆಂದಿಗಿಂತಲೂ ಹೆಚ್ಚು ಪವರ್ಫುಲ್ಲಾಗಿ ಬಲಿಷ್ಠರಾಗಿ ಹೊರಹೊಮ್ಮಿದ್ದಾರೆ ಅನ್ನೋ ಸುದ್ದಿ ಅರಮನೆಗೆ ಅಪ್ಪಳಿಸ್ತೆ. ಇದು ಸುಮ್ಮನೆ ಒಂದು ಅಚ್ಚರಿಯ ಸುದ್ದಿಯಲ್ಲ. ಹಸ್ತಿನಾಪುರದ ರಾಜಕೀಯದಲ್ಲಿ ಅಕ್ಷರಶಃ ಒಂದು ದೊಡ್ಡ ಭೂಕಂಪ. ಧೃತರಾಷ್ಟ್ರನ ಮುಂದಿದ್ದ ಈ ಬೃಹತ್ ರಾಜಕೀಯ ಬಿಕ್ಕಟ್ಟನ್ನ, ಆ ಪ್ರಾಚೀನ ರಾಜತಾಂತ್ರಿಕತೆಯ ಚದುರಂಗದಾಟವನ್ನ ಅರ್ಥಮಾಡ್ಕೊಳ್ಳೋಕೆ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನಾನು ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ. ಕುರುವಂಶ ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತೆ. ದ್ರೋಣಾಚಾರ್ಯರ ಈ ಕಠಿಣ ಎಚ್ಚರಿಕೆಯನ್ನ ಒಮ್ಮೆ ಗಮನಿಸಿ. ಇದು ಕೇವಲ ಯಾವುದೋ ಒಂದು ಸಾಮಾನ್ಯ ವಾಕ್ಯ ಖಂಡಿತ ಅಲ್ಲ. ಅಂದಿನ ರಾಜಸಭೆಯಲ್ಲಿ ಆತಂಕ, ಟೆನ್ಷನ್ ಯಾವ ಮಟ್ಟಿಗಿತ್ತು ಅನ್ನೋದನ್ನ ಇದು ಕಣ್ಣಿಗೆ ಕಟ್ಟುವಂತೆ ಮಾಡತ್ತೆ. ಪರಿಸ್ಥಿತಿ ಎಷ್ಟು ಕೈಮೀರಿ ಹೋಗಿತ್ತು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಹಂತ 1. ಆ ಆಘಾತಕಾರಿ ಸುದ್ದಿ. ಈಗ ಈ ಇಡೀ ಪ್ರಹಸನ ಎಷ್ಟು ಅದ್ಭುತವಾಗಿ ಚಿತ್ರಿಸಲ್ಪಟ್ಟಿದೆ ಅಂದ್ರೆ, ಪಾಂಡವರು ಬದುಕಿದ್ದಾರೆ, ಜೊತೆಗೆ ಪಾಂಚಾಳದ ದ್ರೌಪದಿಯನ್ನ ಮದುವೆಯಾಗಿದ್ದಾರೆ ಅನ್ನೋ ಸುದ್ದಿ ಅರಮನೆಯಲ್ಲಿ 2 ತೀರಾ ವಿಭಿನ್ನ ರಿಯಾಕ್ಷನ್ಸ್ಗೆ ಕಾರಣವಾಗುತ್ತೆ. ಒಂದು ಕಡೆ ದುರ್ಯೋಧನ. ಆತನಿಗೆ ಸಿಟ್ಟಿನಿಂದ ಅಕ್ಷರಶಃ ರಕ್ತ ಕುದಿತಾ ಇದೆ. ಪಾಂಡವರನ್ನ ಸರಿಯಾಗಿ ಗುರ್ತಿಸದೆ ಎಡವಿದ ತನ್ನ ಮಿತ್ರರನ್ನ ಆತ ಹಿಗ್ಗ ಮುಗ್ಗ ಶಪಿಸ್ತಾ ಇದ್ದಾನೆ. ಆದ್ರೆ ಇನ್ನೊಂದೆಡೆ ಧೃತರಾಷ್ಟ್ರನ ಕಪಟ ನಾಟಕ ನೋಡಿ. ವಿದುರ ಬಂದು ಈ ಶುಭ ಸುದ್ದಿಯನ್ನ ಹೇಳಿದ ತಕ್ಷಣ ಧೃತರಾಷ್ಟ್ರನ ಮುಖದಲ್ಲಿದ್ದ ಅಸಲಿ ಕಡೆ ಮಾಯವಾಗುತ್ತೆ. ಆದ್ರೆ ಅದನ್ನ ಮುಚ್ಚಿಡೋಕೆ ಮುಖದ ಮೇಲೆ ಒಂದು ಬಲವಂತದ ಪ್ಲಾಸ್ಟಿಕ್ ನಗು ತರಿಸ್ಕೊಂಡು, ಓಹೋ ನನಗಂತೂ ಭಾಳ ಸಂತೋಷವಾಗಿದೆ ಅಂತ ಹಸಿ ಸುಳ್ಳು ಹೇಳ್ತಾನೆ. ಹಂತ 2. ಆ ರಹಸ್ಯ ಸಂಚುಗಳು ಮತ್ತು ನೇರ ಯುದ್ಧ. ಆ ಕಡೆ ದುರ್ಯೋಧನ ಮತ್ತು ಅವನ ಆಪ್ತ ವಲಯ ಈ ಸುದ್ದಿಯಿಂದ ಸಂಪೂರ್ಣವಾಗಿ ತತ್ತರಿಸೋಗಿದೆ. ಅವನ ಆ ಹತಾಶೆ ತುಂಬಿದ ಕ್ರೂರ ಯೋಜನೆಗಳನ್ನೊಮ್ಮೆ ನೋಡಿ. ಅವನು ಎಷ್ಟು ಭಯಭೀತನಾಗಿದ್ದ ಅಂದ್ರೆ, ಪಾಂಡವರನ್ನ ಮುಗ್ಸೋಕೆ ಏನೇನು ಸಾಧ್ಯವೋ ಆ ಎಲ್ಲಾ ವಾಮಮಾರ್ಗಗಳನ್ನ ಹುಡುಕ್ತಿದ್ದ. ಬುದ್ಧಿವಂತ ಬ್ರಾಹ್ಮಣರನ್ನ ಕಳಿಸಿ ಅಣ್ಣ ತಮ್ಮಂದರ ಮಧ್ಯೆ ಬೆಂಕಿ ಹಚ್ಚೋದು, ಸುಂದರ ಅಪ್ಸರೆಯರನ್ನ ಬಿಟ್ಟು ಅವರನ್ನ ಆಕರ್ಷಿಸೋದು, ದೃಪದರಾಜನಿಗೆ ಬಾಯಿ ಮುಚ್ಚಿಸಲು ಲಂಚ ಕೊಡೋದು ಅಥವಾ ಹಸ್ತಿನಾಪುರಕ್ಕೆ ಕರೆಸಿ ಹೊಂಚು ಹಾಕಿ ಕೊಲ್ಲೋದು. ಅಷ್ಟೇ ಅಲ್ಲ, ವಿಶೇಷವಾಗಿ ಭೀಮನನ್ನ ಮುಗ್ಸಲೇಬೇಕು ಅಂತ ಹಂತಕರನ್ನ ಕಳಿಸೋ ಅವನ ಗೀಳಿದೆಯಲ್ಲ, ಅದು ಭೀಮನ ಬಗ್ಗೆ ಅವನಿಗಿದ್ದ ಆಳವಾದ ನಡುಕ ಹುಟ್ಟಿಸುವ ಭಯವನ್ನ ಎತ್ತಿ ತೋರಿಸುತ್ತೆ. ಆದರೆ ಇದೆಲ್ಲದಕ್ಕೂ ಕರ್ಣನ ರಿಯಾಕ್ಷನ್ ಸಂಪೂರ್ಣ ಭಿನ್ನವಾಗಿತ್ತು. 5 ದೇಹ, ಆದರೆ ಒಂದೇ ಆತ್ಮ. ಪಾಂಡವರು ಒಟ್ಟಾಗಿ ಒಂದೇ ಹೆಣ್ಣನ್ನ ವಿವಾಹವಾಗಿದ್ದಾರೆ ಅಂದರೆ ಅವರ ನಡುವಿನ ಆ ಒಗ್ಗಟ್ಟು ಎಷ್ಟೊಂದು ಪ್ರಬಲವಾಗಿದೆ ಅನ್ನೋದನ್ನ ಕರ್ಣ ಇಲ್ಲಿ ಸ್ಪಷ್ಟಪಡಿಸ್ತಾನೆ. ಆ 5 ಜನ ಒಗ್ಗಟ್ಟಾಗಿರುವಾಗ, ಅದರಲ್ಲೂ ಭೀಮನಂತವನು ಜೊತೆಗಿರುವಾಗ, ಈ ಸಾಮಾನ್ಯ ಹಂತಕರು ಅವರನ್ನ ಕೊಲ್ಲೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಕರ್ಣ ಈ ಎಲ್ಲಾ ಹೇಡಿತನದ ಕುತಂತ್ರಗಳನ್ನ ಕಡ್ಡಿ ಮುರಿದಂತೆ ತಿರಸ್ಕರಿಸ್ತಾನೆ. ಕರ್ಣನ ಈ ಮಾತುಗಳನ್ನ ನೀವಿಲ್ಲಿ ಗಮನಿಸಲೇಬೇಕು. ನಾನು ಯಾವುದೇ ರೀತಿಯ ರಹಸ್ಯ ಮತ್ತು ವಂಚನೆಯ ತಂತ್ರಗಳನ್ನ ದ್ವೇಷಿಸ್ತೇನೆ. ನಾವು ನೇರ ಯುದ್ಧದಲ್ಲಿ ಪಾಂಚಾಲವನ್ನ ಆಕ್ರಮಿಸಬೇಕು. ಅಂದ್ರೆ ಕರ್ಣನಿಗೆ ಈ ಹೇಡಿತನದ ಕುತಂತ್ರಗಳಲ್ಲಿ ಕಿಂಚಿತ್ತೂ ನಂಬಿಕೆಯಿರಲಿಲ್ಲ. ಗುಟ್ಟಾಗಿ ಇಲಿಗಳ ಹಾಗೆ ಸಂಚು ಮಾಡೋದಕ್ಕಿಂತ ಗಂಡಸರ ಹಾಗೆ ಮುಖಾಮುಖಿ ಯುದ್ಧ ಮಾಡೋದು ಶೂರರ ಲಕ್ಷಣ ಅಂತ ಆತ ನೇರವಾದ ಮಿಲಿಟರಿ ಆಕ್ಷನ್ಗೆ ಡಿಮ್ಯಾಂಡ್ ಮಾಡ್ತಾನೆ ಅನ್ನೋದನ್ನ ಈ ವಾಕ್ಯ ನಮ್ಗೆ ವಸ್ತುನಿಷ್ಠವಾಗಿ ತೋರಿಸುತ್ತೆ. ಹಂತ 3. ರಾಜಸಭೆಯಲ್ಲಿನ ಮಹತ್ವದ ಚರ್ಚೆ. ಬನ್ನಿ ಇದರ ಒಳಹೊಕ್ಕು ನೋಡೋಣ. ಸರಿ, ಈಗ ಅಸಲಿ ವಿಚಾರಕ್ಕೆ ಬರೋಣ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದರೆ, ಈ ಕೌರವರ ಹಿರಿಯರು ಯಾಕೆ ಅಷ್ಟೊಂದು ಭಯಭೀತರಾಗಿದ್ರು ಅನ್ನೋದು. ಒಂದೆಡೆ ನಮ್ಮ ಹಸ್ತಿನಾಪುರದ ಸೈನ್ಯ, ಇನ್ನೊಂದೆಡೆ ಪಾಂಡವರ ಆ ಹೊಸ ಭೀಕರ ಮೈತ್ರಿಕೂಟ. ಪಾಂಡವರು ಈಗ ಬರೀ ಕಾಡಿನಲ್ಲಿ ಅಲೆಯೋ ಅರಣ್ಯವಾಸಿಗಳಲ್ಲ, ಅವರ ಜೊತೆ ಈಗ ಪಾಂಚಾಲದ ರಾಜ ದ್ರುಪದ ಇದ್ದಾನೆ, ದೃಷ್ಟದ್ಯುಮ್ನನಿದ್ದಾನೆ, ಜೊತೆಗೆ ಅತ್ಯಂತ ಪ್ರಬಲರಾದ ಭಗವಾನ್ ಶ್ರೀಕೃಷ್ಣ, ಬಲರಾಮ ಹಾಗೂ ಸಾತ್ಯಕಿ ಇದ್ದಾರೆ. ಯೋಚನೆ ಮಾಡಿ, ಇದು ಅಕ್ಷರಶಃ ಒಂದು ಬೃಹತ್ ಅಜೇಯ ಮಿಲಿಟರಿ ಶಕ್ತಿಯಾಗಿ ಬೆಳೆದು ನಿಂತ್ಬಿಟ್ಟಿತ್ತು. ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹರು ಒಂದು ಮಾತು ಹೇಳ್ತಾರೆ, ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೊಡಿ ಅಂತ ನಾನು ಸಲಹೆ ನೀಡ್ತೀನಿ. ನೋಡಿ, ವಾರಣಾವತದಲ್ಲಿ ಪಾಂಡವರು ಸುಟ್ಟು ಹೋದ್ರು ಅನ್ನೋ ಸುದ್ದಿ ಕೇಳಿದಾಗ ಭೀಷ್ಮರು ಕುರುವಂಶದ ಹಿರಿಯರಾಗಿ ತೀವ್ರವಾದ ಅಪರಾಧಿ ಮನೋಭಾವ, ಒಂಥರ ಗಿಲ್ಟಿಂದ ಕುಗ್ಗಿ ಹೋಗಿದ್ರು. ಆ ಅವಮಾನ ಅವರನ್ನ ಕಾಡ್ತಾ ಇತ್ತು. ಈಗ ಆ ಹಳೆಯ ತಪ್ಪನ್ನ ಸರಿಪಡಿಸ್ಕೊಳ್ಳೋಕೆ ಇದೇ ಸರಿಯಾದ ಅವಕಾಶ ಅಂತ ಭಾವಿಸಿ ಅವರು ಧೃತರಾಷ್ಟ್ರನಿಗೆ ಈ ಶಾಂತಿಯ ಮಾರ್ಗವನ್ನ ಸೂಚಿಸ್ತಾರೆ.
ಈ ವಿಷಯವನ್ನ ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋದ್ರೆ ದ್ರೋಣಾಚಾರ್ಯರು ಈ ಟೆನ್ಷನ್ ಕಡಿಮೆ ಮಾಡೋಕೆ ಅತ್ಯುತ್ತಮವಾದ ಕೆಲವು ರಾಜತಾಂತ್ರಿಕ ಹೆಜ್ಜೆಗಳನ್ನ ಮುಂದಿಡ್ತಾರೆ. ಅವರ ಪ್ಲಾನ್ ಹೇಗಿತ್ತು ಅಂದ್ರೆ 1. ಪಾಂಚಾಲಕ್ಕೆ ಬೆಲೆ ಬಾಳುವ ಉಡುಗೊರೆಗಳನ್ನ ಕಳಿಸೋದು. 2. ಈ ಹೊಸ ಮೈತ್ರಿ ಬಗ್ಗೆ ನಮ್ಗೆ ಅಪಾರ ಸಂತೋಷ ಇದೆ ಅಂತ ತೋರಿಸ್ಕೊಳ್ಳೋದು. 3. ಪಾಂಡವರು ವಾಪಸ್ ಬರಲು ದ್ರುಪದನ ಅನುಮತಿ ಕೇಳೋದು. ಮತ್ತು 4. ನೇರವಾಗಿ ಯುಧಿಷ್ಠಿರನನ್ನ ರಾಜನನ್ನಾಗಿ ಮಾಡೋದು. ಇದು ಎಂಥ ಪಕ್ಕ ವ್ಯವಸ್ಥಿತವಾದ ರಾಜತಾಂತ್ರಿಕ ಯೋಜನೆ ಅಲ್ವಾ? ಆದರೆ ಈ ಎಲ್ಲಾ ಸಲಹೆಗಳಿಗೆ ಕರ್ಣನ ಕಡೆಯಿಂದ ತೀಕ್ಷ್ಣವಾದ ವಿರೋಧ ಬರುತ್ತೆ. ಅವನ ಪ್ರಕಾರ ಒಬ್ಬ ವ್ಯಕ್ತಿಯ ಸಂತೋಷ ಅಥವಾ ದುರದೃಷ್ಟ ಅನ್ನೋದು ಅವನ ಹಣೆಬರಹದ ಮೇಲೆ ಡಿಪೆಂಡ್ ಆಗಿರುತ್ತೆ ವಿನಃ ಅವನ ಸ್ನೇಹಿತರ ಮೇಲಲ್ಲ. ಅಂದರೆ ರಾಜನ ಸಂಪತ್ತನ್ನ ಉಣ್ಣುತ್ತಿರುವ ಈ ಹಿರಿಯರು ರಾಜನ ಹಿತಾಸಕ್ತಿಗೆ ವಿರುದ್ಧವಾಗಿ ತಮ್ಮ ಸ್ವಾರ್ಥಕ್ಕಾಗಿ ಹೀಗೆಲ್ಲ ಕೆಟ್ಟ ಸಲಹೆ ಕೊಡ್ತಾ ಇದ್ದಾರೆ ಅಂತ ಕರ್ಣ ನೇರವಾಗಿ ಆರೋಪ ಮಾಡ್ತಾನೆ. ಹಣೆಬರಹವನ್ನ ಮೀರಿ ಯಾರೂ ಏನೂ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದು ಅವನ ಆ ಕಟ್ಟುವಾದ ನಿಲುವಾಗಿತ್ತು. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಅಂತಿಮವಾಗಿ ವಿದುರ ತನ್ನ ಸ್ಪಷ್ಟವಾದ ನಿರ್ಣಯವನ್ನ ಸಭೆಯ ಮುಂದಿಡ್ತಾನೆ. ಪಾಂಡವರನ್ನ ಬಲಪ್ರಯೋಗದಿಂದ ಅಂದ್ರೆ ಯುದ್ಧ ಮಾಡಿ ಸೋಲಿಸೋದು ಅಸಾಧ್ಯದ ಮಾತು. ಹಾಗಾಗಿ ದುರ್ಯೋಧನ, ಕರ್ಣ ಮತ್ತು ಶಕುನಿ ಕೊಡ್ತಾ ಇರೋ ಈ ಮೂರ್ಖ ಸಲಹೆಗಳನ್ನ ರಾಜ ತಕ್ಷಣವೇ ರಿಜೆಕ್ಟ್ ಮಾಡ್ಬೇಕು ಅಂತ ವಿದುರ ಕಟ್ಟಿ ಮುರ್ದಂತೆ ಹೇಳ್ತಾನೆ. ಇಲ್ಲಿ ಗಮನಿಸ್ಬೇಕಾದ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಸಭೆಯಲ್ಲಿದ್ದ ಎಲ್ಲಾ ಮಂತ್ರಿಗಳು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ವಿದುರನ ಮಾತಿಗೆ ಬಲವಾದ ಬೆಂಬಲ ಸೂಚಿಸ್ತಾರೆ. ಇದರಿಂದ ಧೃತರಾಷ್ಟ್ರನಿಗ ಈ ರಾಜತಾಂತ್ರಿಕ ಮಾರ್ಗ ಬಿಟ್ಟು ಬೇರೆ ದಾರಿಯೇ ಇಲ್ದಂತಾಗುತ್ತೆ. ಹಂತ 4. ಆ ಯಶಸ್ವಿ ರಾಜತಾಂತ್ರಿಕ್ ನಿಯೋಗ. ವಿದುರ ಹಸ್ತಿನಾಪುರದ ರಾಯಭಾರಿಯಾಗಿ ಕಾಂಪಿಲ್ಯ ನಗರಕ್ಕೆ ಹೋಗ್ತಾನೆ ಮತ್ತು ಆತನ ಈ ಮಿಷನ್ 100% ಸಕ್ಸಸ್ ಆಗುತ್ತೆ. ಲೆಕ್ಕವಿಲ್ಲದಷ್ಟು ಚಿನ್ನ, ಉಡುಗೊರೆಗಳೊಂದಿಗೆ ಅಲ್ಲಿಗೆ ಹೋಗೋ ಆತ ಈ ಮೈತ್ರಿಯಿಂದ ಹಸ್ತಿನಾಪುರಕ್ಕೆ ಎಷ್ಟು ಸಂತೋಷವಾಗಿದೆ ಅನ್ನೋ ಆ ಕೃತಕ ಭಾವನೆಯನ್ನ ಅತ್ಯಂತ ನೈಜವಾಗಿ, ಕನ್ವಿನ್ಸಿಂಗ್ ಆಗಿ ವ್ಯಕ್ತಪಡಿಸ್ತಾನೆ. ದ್ರುಪದ ರಾಜನ ಒಪ್ಪಿಗೆಯನ್ನು ಕೂಡ ಪಡಿತಾನೆ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪಾಂಡವರು ಹಸ್ತಿನಾಪುರಕ್ಕೆ ಮರಳಲು ಶ್ರೀಕೃಷ್ಣನ ಒಪ್ಪಿಗೆ ಅತ್ಯಗತ್ಯವಾಗಿತ್ತು. ವಿದುರ ಆ ಒಪ್ಪಿಗೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತಾನೆ. ಅಡ್ಡಿಗಳೆಲ್ಲವೂ ನಿವಾರಣೆಯಾದವು. ಹಂತ 5. ಆತಂಕದ ಮನೆ ವಾಪಸಾತಿ. ಕೊನೆಗೂ ಪಾಂಡವರು ಹಸ್ತಿನಾಪುರಕ್ಕೆ ಮರಳಿ ಬರ್ತಾ ಇದ್ದಾರೆ. ಆದ್ರೆ ಈ ಹಿಂದಿರುಗುವಿಕೆ ಖಂಡಿತ ಒಂದು ನಾರ್ಮಲ್ ವಿಷಯವಾಗಿರಲಿಲ್ಲ. ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅರಮನೆಯ ಹೊರಗಿನ ಮತ್ತು ಒಳಗಿನ ಭಾರೀ ವ್ಯತ್ಯಾಸ. ಹೊರಗಡೆ ರಸ್ತೆಗಳಲ್ಲಿ ಹೂವಿನ ಮಳೆ, ಸಂಗೀತ, ಪ್ರಜೆಗಳ ಜಯಕಾರ, ಒಟ್ನಲ್ಲಿ ಅದ್ಧೂರಿ ಸ್ವಾಗತ. ಆದರೆ ಅರಮನೆಯ ಒಳಗೆ ಧೃತರಾಷ್ಟ್ರನ ಕಣ್ಣೀರು ಮತ್ತು ದುರ್ಯೋಧನನ ಆ ಕಾಟಾಚಾರದ ತನ್ನನೆಯ ಸ್ವಾಗತ. ಈ ಇಡೀ ದೃಶ್ಯ ಅವರ ನೈಯ ಭಾವನೆಗಳಿಗೂ ಹೊರಗಡೆ ತೋರ್ಸ್ಕೊಳ್ತಿದ್ದ ಆ ನಕಲಿ ಮುಖವಾಡಕ್ಕೂ ಇದ್ದ ವ್ಯತ್ಯಾಸವನ್ನ ಅದ್ಭುತವಾಗಿ ಚಿತ್ರಿಸುತ್ತೆ. ಈ ಇಡೀ ಸ್ವಾಗತ ಕಾರ್ಯಕ್ರಮದ ಮಧ್ಯೆ ಒಂದು ಅತ್ಯಂತ ಭಯಾನಕವಾದ ಮೈ ಜುಮ್ಮೆನಿಸುವ ಡೀಟೇಲ್ ಅಡಗಿದೆ. ರಾಣಿ ಗಾಂಧಾರಿ ತನ್ನ ಹೊಸ ಸೊಸೆ ದ್ರೌಪದಿಯನ್ನ ನಗು ನಗುತ್ತಾ ಪ್ರೀತಿಯಿಂದ ಅಪ್ಕೊಳ್ತಿದ್ದಾಳೆ. ಆದ್ರೆ ಒಳಗೊಳಗೆ ಅವಳು ಅಕ್ಷರಶಃ ನಡುಗ್ತಿದ್ದಾಳೆ. ಯಾಕೆ ಗೊತ್ತಾ? ಈ ದ್ರೌಪದಿಯೇ ನಿನ್ನ ಮಕ್ಕಳ ಸಾವಿಗೆ ಕಾರಣಳಾಗ್ತಾಳೆ ಅನ್ನೋ ಆ ಭವಿಷ್ಯವಾಣಿ ಅವಳ ತಲೆಯಲ್ಲಿ ಕೊರೀತಾ ಇದೆ. ಮುಖದಲ್ಲಿ ನಗು, ಆದ್ರೆ ಮನಸ್ಸಿನ ಆಳದಲ್ಲಿ ತನ್ನ ಮಕ್ಕಳ ಮರಣ ಭಯ. ಇದು ಅಂದಿನ ಗಾಂಧಾರಿಯ ದಾರುಣ ಪರಿಸ್ಥಿತಿ. ಈಗ ಪಾಂಡವರು ವಾಪಸ್ ಬಂದಿದ್ದಾರೆ, ರಾಜಮನೆತನ ಒಂದಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಸಿಂಹಾಸನದ ಉತ್ತರಾಧಿಕಾರಿ ಯಾರೋ ಅನ್ನೋ ಆ ಅತ್ಯಂತ ಪ್ರಮುಖ ಪ್ರಶ್ನೆಯ ಬಗ್ಗೆ ಧೃತರಾಷ್ಟ್ರ ಸಂಪೂರ್ಣವಾಗಿ ಮೌನವಹಿಸಿದ್ದಾನೆ. ಹಾಗಾದ್ರೆ ಈ ದುರ್ಬಲವಾದ ಶಾಂತಿ ಒಪ್ಪಂದ ನಿಜಕ್ಕೂ ಉಳಿಯಕ್ಕೆ ಸಾಧ್ಯವೇ? ಅಖಂಡ ಸಾಮ್ರಾಜ್ಯದ ಮೇಲಿನ ಈ ಅಧಿಕಾರದ ಹಸಿವು ಮುಂದೆ ಎಂತಹ ಭೀಕರ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಹುದು? ಈ ಪ್ರಶ್ನೆಗಳೊಂದಿಗೆ ಇಂದಿನ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಈ ರಾಜಕೀಯ ಚದುರಂಗದಾಟದ ಮುಂದಿನ ನಡೆಗಳು ಏನಾಗಬಹುದು ಅಂತ ಯೋಚಿಸ್ತೀರಿ?